ನೋಡಿ, ನಿಮ್ಮ ಒಂದು ಶುಗರ್ ರಿಪೋರ್ಟ್ ಪ್ರಕಾರ ಅಂಡ್ ನಿಮ್ಮ ಒಂದು ಹಿಸ್ಟ್ರಿ ಪ್ರಕಾರ ಶುಗರ್ ಟ್ಯಾಬ್ಲೆಟ್ ಸ್ಟಾರ್ಟ್ ಮಾಡಬೇಕು. ಬೇಡ ರೀ, ಒಂದ್ಸತಿ ಸ್ಟಾರ್ಟ್ ಮಾಡಿಬಿಟ್ರೆ ಶುಗರ್ ಟ್ಯಾಬ್ಲೆಟ್ ಲೈಫ್ ಲಾಂಗ್ ತಗೋಬೇಕು ಅಂತ ಹೇಳ್ತಾರೆ. ತಗೊಂಡಿಲ್ಲ ಅಂದ್ರೆ ಲೈಫೇ ಇರಲ್ಲಲ್ವಾ? ಪಕ್ಕದ ಮನೆಯವರು ಒಂದ್ಸತಿ ಹೇಳಿದ್ರು, ಶುಗರ್ ತಾನಾಗೆ ಕಂಟ್ರೋಲ್ ಆಯ್ತಂತೆ, ಟ್ಯಾಬ್ಲೆಟ್ಸ್ ಬಳಸಿಲ್ಲಂತೆ, ಅದ್ರ ಮೇಲೆ ಟ್ಯಾಬ್ಲೆಟ್ಸ್ ತಗೊಂಡ್ರೆ ಸೈಡ್ ಎಫೆಕ್ಟ್ಸ್ ಬೇರೆ ಅಂತ ಹೇಳ್ತಾ ಇದ್ದಾರೆ. ಓ, ಹಂಗಂತೀರಾ? ಪಕ್ಕದ ಮನೆ ಅವ್ರ ಹೆಂಡತಿ ಇದ್ದಂಗೆ ನಿಮ್ಮ ಹೆಂಡತಿ ಕೂಡ ಇದ್ದಾರೆ. అంటే అన్నాడు కదా ಬಟ್ ಅದು ಹೇಗೆ ಸಾಧ್ಯ ಆಗುತ್ತೆ ಹೇಳಿ? ಎಕ್ಸಾಕ್ಟ್ಲಿ. ಡಯಾಬಿಟೀಸು ಇಂಡಿವಿಜುವಲ್ ಪೇಷಂಟ್ ಓರಿಯೆಂಟೆಡ್ ಪ್ರಕಾರ ಕೊಡಬೇಕು. ಸ್ವಲ್ಪ ಜನಕ್ಕೆ ಟ್ಯಾಬ್ಲೆಟ್ಸ್ ಇಂದ ಕಂಟ್ರೋಲ್ ಆಗುತ್ತೆ, ಸ್ವಲ್ಪ ಜನಕ್ಕೆ ಶುಗರ್ ಇನ್ಸುಲಿನ್ ಇಂದ ಕಂಟ್ರೋಲ್ ಆಗುತ್ತೆ, ಇನ್ನು ಸ್ವಲ್ಪ ಜನರಿಗೆ ಡಯಟ್ ಅಂಡ್ ಎಕ್ಸಸೈಸ್ ಮಾಡಿದ್ರೆ ಸಾಕು ಕಂಟ್ರೋಲ್ ಆಗುತ್ತೆ. ಸೊ ನಿಮ್ಮ ಒಂದು ಹಿಸ್ಟ್ರಿ ಪ್ರಕಾರ ಶುಗರ್ 350 ಇದೆ, ಫ್ಯಾಮಿಲಿ ಹಿಸ್ಟ್ರಿ ಅಪ್ಪ ಅಮ್ಮಗಿದೆ, ಅದಾದ್ಮೇಲೆ ತೂಕ ಬೇರೆ ಜಾಸ್ತಿ ಇದ್ದೀರಾ, ಈಗೇನ್ ಹೇಳ್ತೀರಾ? ಅರ್ಥ ಆಯ್ತು. ಎಲ್ಲರ ಅವ್ರವ್ರ ಹೆಂಡತಿ ಡಿಫ್ರೆಂಟ್ ಆಗಿರ್ತಾರೆ, ಸೊ ಸೇಮ್ ಇರಲ್ಲ ಅಂತ ಹೇಳ್ತೀರಾ. ಫೈನಲ್ ಕನ್ಕ್ಲೂಷನ್. ಸರಿ ಡಾಕ್ಟರ್, ಟ್ಯಾಬ್ಲೆಟ್ ಸ್ಟಾರ್ಟ್ ಮಾಡಿ ನಾನು ರೆಗ್ಯುಲರ್ ಆಗಿ ಯೂಸ್ ಮಾಡ್ತೀನಿ. ಮಂತ್ಲಿ ಬಂದು ಚೆಕಪ್ ಮಾಡಿಸ್ಕೊತೀನಿ.